ನಮಸ್ತೆ ಸ್ನೇಹಿತರೆ, ಪೂರ್ತಿ ವಿಡಿಯೋ ನೋಡಿ. ಇದು ನಮ್ಮ ಏರಿಯಾದ ರಸ್ತೆ. ಇದು ನಮ್ಮ ಊರಿನ ಸರ್ಕಾರಿ ಶಾಲೆ. ಇದು ನಮ್ಮ ಊರಿನ ಸರ್ಕಾರಿ ಆಸ್ಪತ್ರೆ. ಇದು ನಮ್ಮ ಊರಿನ ಮುಖ್ಯ ಬೀದಿಗಳು, ರಸ್ತೆಗಳು, ಮೈನ್ ರೋಡ್. ಇದು ನಮ್ಮ ಊರಿನ ಆಟದ ಮೈದಾನ, ಪಾರ್ಕ್. ನೋಡಿದ್ರಲ್ಲ ಸ್ನೇಹಿತರೆ, ನೋಡಿ ನಾನು ಈ ವಾಸ ಇರೋ ಜಾಗ ಅಗ್ರಹಾರ ದಾಸರಹಳ್ಳಿ ಅಂತೇಳಿ. ನಮ್ಮ ಏರಿಯಾ ಬಂದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ. ಇಲ್ಲಿ MLA ಬಂದು ಪ್ರಿಯಾ ಕೃಷ್ಣ. ನೋಡಿ ನಮ್ಮ ದಕ್ಷಿಣ ಏನು ಬೆಂಗಳೂರು ದಕ್ಷಿಣ ಕ್ಷೇತ್ರ, ಇಲ್ಲಿ MP ಬಂದು ತೇಜಸ್ವಿ ಸೂರ್ಯ. ನೋಡಿ ಇದು ಮಾಡೋ ಉದ್ದೇಶ ಏನಂತಂದ್ರೆ, ಈ ವಿಡಿಯೋ ಉದ್ದೇಶ, ನೀವು ಯಾವ್ಯಾವ ಊರಲ್ಲಿ ಇದ್ದೀರೋ, ಎಲ್ಲೆಲ್ಲಿ ಇದ್ದೀರೋ ಗೊತ್ತಿಲ್ಲ. ನಿಮ್ಮ ಊರಿನ ಸರ್ಕಾರಿ ಶಾಲೆ ಆಗಿರ್ಬೋದು, ರೋಡ್ ಆಗಿರ್ಬೋದು, ಯಾವ ರೀತಿ ಇದೆ ಅಂತ ನನ್ಗೆ ಗೊತ್ತಿಲ್ಲ, ಯಾರ್ಯಾರಿಗೂ ಗೊತ್ತಿಲ್ಲ ಅಲ್ವಾ. ಯಾವ TV ಮಾಧ್ಯಮದಲ್ಲೂ ಬರಲ್ಲ, ಎಲ್ಲೂ ಬರಲ್ಲ. ಇದನ್ನೆಲ್ಲ ನಾನೆಂತಕ್ಕೆ ಮಾಡ್ತಾ ಇದ್ದೀರಾ, ನೀವು ಇದೇ ರೀತಿ ನಾನು ಮಾಡಿರೋ ರೀತಿನೇ ಎಲ್ಲೆಲ್ಲಿ ನಿಮ್ಮ ಗೋರ್ಮೆಂಟ್ ಸ್ಕೂಲ್ ಇದೆ ಅಥವಾ ರಸ್ತೆ ಇದೆ, ಮತ್ತೆ ಗೋರ್ಮೆಂಟ್ ಹಾಸ್ಪಿಟ್ಲ್ ಇದೆ, ರಸ್ತೆ ಇದನ್ನೆಲ್ಲ ಇದೇ ತರ 1 ನಿಮಿಷ 2 ನಿಮಿಷ ವಿಡಿಯೋ ಮಾಡಿ ನೋಡಿ. ನಮ್ಗೆ ನಾವೇ ಮಾಧ್ಯಮಗಳಾಗದ ಇನ್ಮೇಲೆ. ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಏನಿದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಆಗಿರ್ಬೋದು, ವಾಟ್ಸಪ್ ಆಗ್ಬೋದು, ಇಲ್ಲಿ ಈ ತರ ರೀಲ್ಸ್ ಮಾಡಿ ಹಾಕೊಳ್ಳಿ. ನಂತರ ಫೇಸ್ ನೋಡಿಸಿ ಏನು ಮುಖ ತೋರಿಸಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಧ್ವನಿ ಮುಖಾಂತರ ಹೇಳ್ಬಿಟ್ಟು ಕೊನೆಗೆ ಯಾವ ಊರಿನ MLA ಬರ್ತಾರೆ, ಅವರು ಯಾವ ಊರಿಗೆ ಸೇರ್ತದೆ, ಯಾವ MP ಸೇರ್ತಾರೆ ಅಂತ ಹೇಳ್ಬಿಟ್ಟು ಹೆಸರು ಮೆನ್ಷನ್ ಮಾಡಿ, ದಯವಿಟ್ಟು ಮಾಡ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹಾಕೊಳ್ಳಿ. ನೋಡಿ, ಅವ್ರು ಬಂದ್ರು ಅದನ್ನ ಮಾಡ್ಲಿಲ್ಲ, ಇವ್ನು ಇದನ್ನ ಮಾಡ್ಲಿಲ್ಲ ಅಂತ ಹೇಳ್ಕೊಂಡು ಕುತ್ಕೊಳ್ಳೋಕೆ ಹೋಗ್ಬೇಡಿ. ನಮ್ಮ ದೇಶದಲ್ಲಿ ನಮ್ಮ ಯುವಕರಲ್ಲಿ ಏನಾರ ಬಿಸಿ ರಕ್ತ ಇನ್ನೂ ಹರಿತಿದೆ, ನಮ್ಮ ಯೋಧರುಗಳದು, ನಮ್ಮ ರಾಜರುಗಳದು, ನಮ್ಮಗೋಸ್ಕರ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಪ್ರೂವ್ ಮಾಡೋದ ಈಗ. ನೋಡಿ, ಇವಾಗ ಗೊತ್ತಾಗುತ್ತೆ ಏನು ಭಗತ್ ಸಿಂಗು, ಮತ್ತೆ ಏನು ನಮ್ಮ ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ನೆಹರು, ಮತ್ತೆ ಅಂಬೇಡ್ಕರ್, ಮತ್ತೆ ಸಂಗೊಳ್ಳಿ ರಾಯಣ್ಣ, ಆಮೇಲೆ ನಮ್ಮ ಏನು ಇಮ್ಮಡಿ ಪುಲಕೇಶಿ, ಅಕ್ಕ ಬುಕ್ರು ಎಲ್ಲ ಎಲ್ಲಿದ್ದಾರೆ ಅಂತ ಈಗ ಗೊತ್ತಾಗುತ್ತೆ. ನೋಡಿ ಯುವಕರೇ, ನೀವು ಏನು ಸೋಷಿಯಲ್ ಮೀಡಿಯಾ ತಮಾಷೆ ಹೇಗಾದ್ರೂ ಮಾಡಿ, ಹೆಂಗಾನ ಮಾಡಿ, ನಿಮ್ಮ ಊರು ಸರ್ಕಾರಿ ಶಾಲೆ ರಸ್ತೆ ಬೀದಿಯೆಲ್ಲ ಹೆಂಗಿದೆ ಅಂತ ನಮ್ಗೆ ಗೊತ್ತಾಗಬೇಕಷ್ಟೇನೆ. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆನಲ್ಲಿ ಹಾಕೊಳ್ಳಿ. ಎಲ್ಲೂ ಯಾರಿಗೇನು ಶೇರ್ ಮಾಡಕ್ ಹೋಗ್ಬೇಡಿ, ಅಲ್ಲಲ್ಲಿ ಹಾಕೊಳ್ಳಿ ಸಾಕು. ಆಟೋಮೆಟಿಕ್ ಆಗಿ ಎಲ್ಲಾ ಕಡೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ನೋಡೋದ ಈಗ ನೀವೆಲ್ಲ ಯುವಕರು ಮತ್ತೆ ಯುವತಿಯರೇನಿದ್ದೀರಾ, ಖಂಡಿತ ಇದನ್ನ ಮಾಡ್ತೀರಾ ಅಂತ ಭರವಸೆ ಇದೆ. ನಾವೆಲ್ಲ ಏನು ವೀರ್ಯವಂತರು, ಏನು ಸೀಡ್ ಇರೋ ಅಂತ ಹುಡುಗರು ಅಂತ ಈಗ ಪ್ರೂವ್ ಮಾಡ್ಕೊಳಕ್ ಒಂದು ಅವಕಾಶ ಖಂಡಿತ ನೀವು ಮಾಡೇ ಮಾಡ್ತೀರಾ ಸ್ನೇಹಿತರೆ, ನಂಗೆ ಭರವಸೆ ಇದೆ. ಜೈ ಭಾರತಾಂಬೆ, ಜೈ ಕನ್ನಡಾಂಬೆ, ಜೈ ಯುವ ಶಕ್ತಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ.